ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪ್ಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ನಲ್ಲಿರುವಂತಹ ಒಂದು ಶಾಲೆಯ ಮೇಲೆ ಬಾಂಬ್ ಹಾಕಿ ಪುಟ್ಟ ಪುಟ್ಟ ಮಕ್ಕಳು, ಸುಮಾರು 170 ಮಕ್ಕಳ ಜೀವ ತೆಗೆದಿದ್ರಲ್ಲ ಅಮೆರಿಕದವರು. ಆರಂಭದಿಂದಲೂ ಸಹ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಇರಾನೇ ತನ್ನದೇ ಮಿಸೈಲ್ ಅನ್ನ ಬೈ ಮಿಸ್ಟೇಕ್ ಮಿಸ್ಫೈರ್ ಆಗಿ ತನ್ನದೇ ದೇಶದ ಪ್ರಜೆಗಳನ್ನ ಕೊಂದು ಹಾಕಿದೆ, ತನ್ನದೇ ಶಾಲೆ ಮೇಲೆ ಹಾಕೊಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಹಸಿ ಹಸಿ ಸುಳ್ಳು ಹೇಳಿದ್ರಲ್ಲ, ಅದೆಲ್ಲವೂ ಸಹ ಈಗ ರಹಸ್ಯ ಬಯಲಾಗ್ತಾ ಇದೆ. ಅಲ್ಲಿಂದ ಬರ್ತಿರುವಂತಹ ಮಾಹಿತಿ ಆಘಾತಕಾರಿಯಾಗಿದೆ ಮತ್ತು ಥೂ, ಅಮೆರಿಕದೊಂದು ಬಾಳ ಮನುಷ್ಯನ ಜೀವಕ್ಕೆ ತನ್ನ ದೇಶದ ಪ್ರಜೆಗಳು ಮತ್ತು ಇಸ್ರೇಲ್ನ ಪ್ರಜೆಗಳಾದ್ರೆ ಎಷ್ಟು ಒಬ್ರು ಸತ್ತು ಹೋದ್ರೂ ಸಹ ಎದೆ ಎದೆ ಬಡ್ಕೊಳ್ತಾರೆ. ಬೇರೆ ದೇಶಗಳು, ಗಾಜಾ ಆಗಿರಬಹುದು ಅಥವಾ ಇರಾನ್ ಆಗಿರಬಹುದು, ಇರಾಕ್ ಆಗಿರಬಹುದು ಅಥವಾ ಲಿಬಿಯಾ ಆಗಿರಬಹುದು, ಇಂಥ ದೇಶಗಳಿಗೆ ಹೋಗಿ ಆಫ್ರಿಕಾದ ದೇಶಗಳಿಗೆ ಹೋಗಿ ಹೇಗೆ ಅಮಾಯಕರನ್ನ, ಸಣ್ಣ ಸಣ್ಣ ಮಕ್ಕಳನ್ನ ಕೊಂದರೂ ಸಹ ಇವರಿಗೆ ಒಂದು ಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಸುಳ್ಳು ಹೇಳ್ತಾರಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅಲ್ಲಿಂದ ಬರ್ತಿರುವಂತಹ ಮಾಹಿತಿ ಆ ರೀತಿ ಇದೆ. ಯಾಕೆ ಆಯ್ತು ಆ ದುರ್ಘಟನೆ, ಸ್ಕೂಲನ್ನ ಯಾಕೆ ಇವರು ಟಾರ್ಗೆಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಮ್ಯಾಪ್ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಇವರ ಯೋಗ್ಯತೆಗೆ. ಆ ಸಣ್ಣ ತಪ್ಪಿಗೆ 170 ಮಕ್ಕಳು, ಎಲಿಮೆಂಟರಿ ಸ್ಕೂಲ್ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು, 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ ಜೀವ ಕಳ್ಕೊಳ್ಬೇಕಾಯ್ತು. ಸೊ ಏನು ಮಾಹಿತಿ ಬರ್ತಾ ಇದೆ, ಈಗ ಬರ್ತಿರುವಂತಹ ಮಾಹಿತಿ ಏನು? ಸೊ ಫೆಬ್ರವರಿ 28ನೇ ತಾರೀಕು ಮಿನಾಬ್ ಅನ್ನುವಂತಹ ಏರಿಯಾ, ಒಂದು ಸಿಟಿ, ಇರಾನ್ನ ಒಂದು ಸಿಟಿ, ಅಲ್ಲಿದ್ದಂತಹ ಶಜಾರೆ ತಯ್ಯಬೆ ಎಲಿಮೆಂಟರಿ ಸ್ಕೂಲ್, ಆ ಸ್ಕೂಲ್ನಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಪಾಪ ಆಗ್ತಾನೆ ಸ್ಕೂಲಿಗೆ ಬಂದಿದ್ರು. ಆ ಸ್ಕೂಲ್ ಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ಬಾಂಬ್ ಬಿತ್ತು, ಮಿಸೈಲ್ ಬಿತ್ತು. ಆ ಸಂದರ್ಭದಲ್ಲಿ ಅದನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಸುತ್ತಮುತ್ತಲಿದ್ದಂತಹ ಜನನು ಬಂದಿದ್ರು. ರಕ್ಷಣೆ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ಮಿಸೈಲ್ ಬಿತ್ತು. ಈಗ ಬರ್ತಿರುವಂತಹ ಮಾಹಿತಿ ಇದು. ಒಂದು ಮಿಸೈಲ್ ಬಿತ್ತು, ಮಕ್ಕಳು ನರಳ್ತಾ ಇದ್ದಾರೆ, ಹೆಣಗಳು ಬಿದ್ದಿದ್ದಾವೆ, ಚಲ್ಲಾಪಿಲ್ಲಿ ಆಗಿದ್ದಾರೆ. ಇನ್ನೊಂದಷ್ಟು ಮಕ್ಕಳನ್ನ ಅಲ್ಲಿಂದ ಹೇಗಾದ್ರೂ ಮಾಡಿ ತೆಗೆದು ಬಿಡ್ಬೇಕು ಹೊರಗಡೆಗೆ ಅಂತ ಟೀಚರ್ಗಳು, ಅಕ್ಕಪಕ್ಕ ಇದ್ದಂಥವ್ರು ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ರೆ, ರಕ್ಷಣಾ ಕಾರ್ಯ ಮಾಡ್ತಿದ್ರೆ, ಇನ್ನೊಂದು ಮಿಸೈಲ್ ಬಂದು ಬಿತ್ತು. ಸೇಮ್ ಅದೇ ಅಮೆರಿಕದ ಮಿಸೈಲ್. ಇರಾನ್ ಅದನ್ನ ಖಂಡ ತುಂಡವಾಗಿ ಟೀಕೆ ಮಾಡಿತು, ಖಂಡಿಸ್ತು ಮತ್ತು ಅಮೆರಿಕಾಗೆ ಪ್ರತೀಕಾರದ ಎಚ್ಚರಿಕೆಯನ್ನು ಕೊಡ್ತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಹೇಳ್ತು, ಇದು ಇರಾನ್ ಅವರೇ ಮಿಸ್ಫೈರ್ ಮಾಡ್ಕೊಂಡಿದ್ದಾರೆ, ಅವ್ರದೇ ಮಿಸೈಲ್ ಅವ್ರದೇ ಊರ್ ಮೇಲೆ ಬಿದ್ದಿದೆ ಅಂತ ಸುಳ್ಳು ಹೇಳಿದ್ರು. ಅದಕ್ಕಿಂತ ದೊಡ್ಡ ಸುಳ್ಳು ಹೇಳಿದ್ದು ಡೊನಾಲ್ಡ್ ಟ್ರಂಪ್. ಅವ್ರದೇ ಮಿಸೈಲ್ ಅದು, ಅವರೇ ಹಾಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಹತ್ರ ತುಂಬಾ ಹಳೇ ಟೆಕ್ನಾಲಜಿ ಇರೋದು. ಹಳೇ ಟೆಕ್ನಾಲಜಿ ಆಗಿದ್ರಿಂದ ಮಿಸ್ಫೈರ್ ಆಗೋಯ್ತು. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅವ್ರಿಗೆ ಟೆಕ್ನಾಲಜಿ ಇಲ್ಲ. ಹಾಗಾಗಿ ಅವರದೇ ಸ್ಕೂಲಲ್ಲಿ ಅವ್ರದೇ ಮಕ್ಕಳನ್ನ ಅವರೇ ಕೊಂದು ಹಾಕಿದ್ದಾರೆ ಅಂತ ಹಸಿ ಸುಳ್ಳನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆ ನಂತರ ಒಂದು ವಾರದ ನಂತರ ಕೆಲವು ಮಾಹಿತಿ ಹೊರಗಡೆ ಬಂತು. ಅಲ್ಲಿ ಬಿದ್ದಂತಹ ಬಾಂಬ್ ಟೊಮಹ್ಯಾಕ್ಸ್ ಅನ್ನುವಂತಹ ಒಂದು ಬಾಂಬ್, ಟೊಮಹಾಕ್ಸ್ ಅನ್ನುವಂತಹ ಒಂದು ಬಾಂಬ್. ಆ ಬಾಂಬ್ ತಯಾರು ಮಾಡೋದು ಇಡೀ ಜಗತ್ತಿನಲ್ಲಿ ಕೇವಲ ಮತ್ತು ಕೇವಲ ಅಮೆರಿಕ. ಅದು ಅಮೆರಿಕ ತಯಾರು ಮಾಡುತ್ತೆ. ಜಪಾನ್, ಜರ್ಮನಿ ಅಂತ ಈ ತರ 4-5 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಇನ್ನು ಉಳಿದವ್ರ ಹತ್ರ ಜಗತ್ತಲ್ಲಿ ಯಾರ ಹತ್ರನೂ ಆ ಬಾಂಬುಗಳಿಲ್ಲ. ಬಿದ್ದಿದ್ದು ಅದೇ ಬಾಂಬ್ ಅಂತ ಅಮೆರಿಕದ ಎಕ್ಸ್ಪರ್ಟ್ಗಳೇ ಕನ್ಫರ್ಮ್ ಮಾಡ್ತಾರೆ, ಅಮೆರಿಕದ ಸುದ್ದಿವಾಹಿನಿಗಳು ಕನ್ಫರ್ಮ್ ಮಾಡ್ತವೆ. ಆ ನಂತರ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂದು ಮಾತಿಲ್ಲ, ಬಾಯಿಗೆ ಲಕ್ವಾ ಹೊಡೆದಂಗೆ ಸೈಲೆಂಟ್. ಅದಾದ ನಂತರ 3-4 ದಿನ ಆದ್ಮೇಲೆ, ಇದು ಒಂದು ವಾರದ ನಂತರ ಬಂದಂತಹ ಮಾಹಿತಿ ಏನಂದ್ರೆ ಅಮೆರಿಕದೇ ಬಾಂಬ್ ಅದು ಅನ್ನುವಂಥದ್ದು. ಬಟ್ ಅದಕ್ಕಿಂತ ಹೆಚ್ಚಾದ ಪ್ರಶ್ನೆ ಬಂದಿದ್ದು, ಸ್ಕೂಲನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ. ಸೊ ಇನ್ನೊಂದು 3 ದಿನಗಳ ನಂತರ ಅದರ ಮಾಹಿತಿನೂ ಹೊರಗಡೆ ಬಂತು. ನಿನ್ನೆ ಹೊರಗಡೆ ಬಂತು. ಏನ್ ಮಾಹಿತಿ ಹೊರಗಡೆ ಬಂದಿರೋದು? ಅಮೆರಿಕದ ಸೇನೆ ಅದು ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಸ್ಕೂಲು ಟಾರ್ಗೆಟ್ ಆಯ್ತು. ಅವರು ಎಐ ಅನ್ನು ಸಹ ಬಳಸ್ತಿದ್ದಾರೆ ಟಾರ್ಗೆಟ್ಗಳನ್ನ ಚೂಸ್ ಮಾಡೋದಕ್ಕೆ. ಈ ಟಾರ್ಗೆಟ್ ಅನ್ನ ಎಐ ಸಜೆಸ್ಟ್ ಮಾಡಿದೆ, ಇಲ್ಲಿ ಬಾಂಬ್ ಹಾಕಬೇಕು ಅಂತ. ಎಐ ಯಾವುದ್ರ ಮೇಲೆ ಸಜೆಸ್ಟ್ ಮಾಡಿದೆ ಅಂದ್ರೆ, ಎಐಗೆ ಒಂದು ಮ್ಯಾಪ್ ಅನ್ನ ಫೀಡ್ ಮಾಡಿದ್ದಾರೆ. ಆ ಮ್ಯಾಪಿನಲ್ಲಿ ಆ ಜಾಗ, ಆ ಬಿಲ್ಡಿಂಗು ಇರಾನ್ನ ಏನು IRGC ಇದೆಯಲ್ಲ, IRGC ಅದರ ನೇವಿ ಹೆಡ್ ಕ್ವಾರ್ಟರ್ಸ್ ಅಂತ ತೋರಿಸ್ತಾ ಇದೆ. ಯಾಕೆ ತೋರಿಸುತ್ತೆ ಮ್ಯಾಪ್ ಅಲ್ಲಿ?
ಆ ಸ್ಕೂಲನ್ನ ನೇವಿಯ ಹೆಡ್ ಕ್ವಾರ್ಟರ್ಸ್ ಅಂತ ಯಾಕೆ ತೋರಿಸುತ್ತೆ ಅಂದ್ರೆ 13 ವರ್ಷಗಳ ಹಿಂದೆ ಹೌದು ಅದು ನೇವಿಯ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ದೊಡ್ಡ ಕಾಂಪೌಂಡ್ ಇತ್ತು, ಪಕ್ಕದಲ್ಲಿ ಒಂದೇ ಕಾಂಪೌಂಡ್ ಒಳಗಡೆ ನೇವಿಯ ಹೆಡ್ ಕ್ವಾರ್ಟರ್ಸ್ ಸ್ಕೂಲು ಎರಡೂ ಇದ್ವು. ಆದ್ರೆ 13 ವರ್ಷಗಳ ಹಿಂದೆನೆ ಅದರ ಮಧ್ಯೆ ದೊಡ್ಡ ಗೋಡೆಯನ್ನ ಹಾಕಿ ಸ್ಕೂಲನ್ನ ಸಪರೇಟ್ ಮಾಡಿಬಿಟ್ರು. ನೇವಿ ಹೆಡ್ ಆಫೀಸ್ ಅಲ್ಲಿ ಇಲ್ಲ, ಈಗ ಸ್ಕೂಲ್ ಮಾತ್ರ ಇರೋದು. ಆದ್ರೆ ಇವರು ಬಳಸಿದ್ದು AI ಕೊಟ್ಟಿದ್ದು ಫೀಡ್ ಮಾಡಿದ್ದು 13 ವರ್ಷಗಳ ಹಿಂದಿನ ಮ್ಯಾಪ್. ಆ ಮ್ಯಾಪ್ ಅಲ್ಲಿ ಏನಿದೆ, ಅದು IRGCಯ ನೇವಿ ಯೂನಿಟ್ನ ಹೆಡ್ ಕ್ವಾರ್ಟರ್ಸ್ ಅಂತ ಇದೆ. AI ಅದರ ಆಧಾರದ ಮೇಲೆ ಒಂದು ಪಟ್ಟಿಯನ್ನು ಕೊಡ್ತು, ಎಲ್ಲೆಲ್ಲಿ ಸ್ಟ್ರೈಕ್ ಮಾಡಬೇಕು, ಎಲ್ಲೆಲ್ಲಿ ಬಾಂಬ್ ಹಾಕಬೇಕು ಅಂದ್ರೆ ಇದನ್ನು ಸಜೆಸ್ಟ್ ಮಾಡಿ ಕೊಡ್ತು, ಇಂತಹ ಲೊಕೇಶನ್, ಇಂತಹ ಬಿಲ್ಡಿಂಗ್ ಹಾಕ್ರಿ ಬಾಂಬ್ ಅಂತ. AI ಹೇಳಿದ ತಕ್ಷಣನೇ ಇವರು ಫ್ಲೈಟ್ಗಳು ಎತ್ತಿದ್ರು, ಹೋಗಿ ಅದ್ರ ಮೇಲೆ ಬಾಂಬ್ ಹಾಕ್ಬಿಟ್ಟು ಬಂದರು. ಸೊ ಒಂದು ಮ್ಯಾಪ್, ಅಪ್ಡೇಟೆಡ್ ಮ್ಯಾಪ್ ಗತಿ ಇಲ್ಲದ ರೀತಿಯಲ್ಲಿ ಅಮೆರಿಕ ನಡ್ಕೊಳ್ತು. ಒಂದು ಅಪ್ಡೇಟೆಡ್ ಮ್ಯಾಪ್ ಇಲ್ಲದ ರೀತಿಯಲ್ಲಿ, ಗತಿ ಇಲ್ಲದ ರೀತಿಯಲ್ಲಿ, ಯಾಕಂದ್ರೆ 13 ವರ್ಷಗಳ ಹಿಂದೆನೆ ಅದು ಬದಲಾಗಿದೆ. ಹೊಸ ಮ್ಯಾಪಿನಲ್ಲಿ ಅದು ಸ್ಕೂಲ್ ಅಂತಾನೆ ಇದೆ, ಸ್ಕೂಲ್ ಅಂತಾನೆ ಇದೆ. ಪೆಂಟಗನ್ ಅನ್ನುವಂತಹ ಒಂದು ಕಟ್ಟಡ ಇದೆಯಲ್ಲ, ಜಗತ್ತಿನ ಸರ್ವನಾಶಕ್ಕೆ ಹವಣಿಸುವಂತಹ ಒಂದು ಕಟ್ಟಡ, ಅದು ಅಮೆರಿಕದ ಸೇನಾ ಕಟ್ಟಡ. ಅಲ್ಲಿಂದ ಆಗಿರುವಂತಹದ್ದು ಇದು ತಪ್ಪು. ಈ ತಪ್ಪಿಗೆ 170 ಜನ ಮಕ್ಕಳು ಜೀವ ಕಳ್ಕೊಂಡ್ರು. ಇರಾನ್ ಅದನ್ನ ಜಗತ್ತಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಸಾಮೂಹಿಕವಾಗಿ ಒಂದು ದೊಡ್ಡ ಜಾಗದಲ್ಲಿ 170 ಗುಂಡಿಗಳನ್ನು ತೋಡಿ ಮಕ್ಕಳನ್ನ ಹೂತು ಹಾಕಿದ್ರು, ಜಗತ್ತಿಗೆ ಗೊತ್ತಾಗ್ಲಿ ಅಂತ. ಮತ್ತೆ ಪ್ರತೀಕಾರದ ಪ್ರತಿಜ್ಞೆಯನ್ನು ಸಹ ಮಾಡಿದ್ದಾರೆ. ಆದ್ರೆ ಅಮೆರಿಕ ಇಲ್ಲಿಯವರೆಗೆ ಇದಕ್ಕೆ ಕ್ಷಮೆ ಕೇಳಲಿಲ್ಲ. ಈ ವಿಚಾರ ಆಚೆ ಬಂದಾದ ನಂತರವೂ ಸಹ ಕ್ಷಮೆ ಕೇಳಲಿಲ್ಲ. ಬಟ್ ಅಮೆರಿಕದ ಜನನೇ ಈಗ ಉಗೀತಾ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳನ್ನ ಕೊಂದಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಮೊಟ್ಟ ಮೊದಲಿಗೆ ಅಮೆರಿಕದ ಜನ ಈಗ ಉಗಿಯೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಅಮೆರಿಕಾಗೆ ಇದು ಆರ್ಥಿಕ ಹೊರೆಯಾಗ್ತಾ ಇದೆ. 2-3 ದಿನಗಳಲ್ಲಿ ಮುಗಿಸಿ ಬರುವಂತಹ ಯುದ್ಧ ಅಂತ ಕನಸು ಕಂಡು ಇಸ್ರೇಲ್ನ ಮಾತು ಕೇಳಿ, ಆ ಉಗ್ರವಾದಿ ಇಸ್ರೇಲ್ನ ಮಾತು ಕೇಳಿ, ನೆತನ್ಯಾಹು ಮಾತು ಕೇಳಿ ಅಮೆರಿಕ ಯುದ್ಧಕ್ಕೆ ಧುಮುಕ್ತು. ಇದು ಅಮೆರಿಕದ ಯುದ್ಧ ಅಲ್ಲವೇ ಅಲ್ಲ, ಇದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ. ಆದ್ರೆ ಇಸ್ರೇಲ್ನ ಮಾತು ಕೇಳ್ಕೊಂಡು, ಇಸ್ರೇಲ್ನ ಏನು ಎಂಜಲು ಕಾಸು ತಿನ್ನುವಂತಹ ಅಮೆರಿಕದ ಸಂಸದರೆಲ್ಲ ಸೇರ್ಕೊಂಡು ಈ ಕೆಲಸಕ್ಕೆ ಅಮೆರಿಕನ ಹಚ್ಚಿದ್ರು. ಈಗೇನಾಯ್ತು, 14ನೇ ದಿನ ಇವತ್ತು. 14 ದಿನಗಳಿಂದ ಸಹ ಇರಾನ್ ಪ್ರತಿದಾಳಿಯನ್ನ ಎಷ್ಟು ತೀವ್ರವಾಗಿ ಸಾಧ್ಯನೋ ಅಷ್ಟು ತೀವ್ರವಾಗಿ ಮಾಡ್ತಾ ಇದೆ, ಪ್ರತಿರೋಧವನ್ನು ಒಡ್ಡುತ್ತಾ ಇದೆ. ಮತ್ತು ಆಲ್ಮೋಸ್ಟ್ ಇಸ್ರೇಲ್ನ ಪ್ರತಿಯೊಂದು ನಗರವೂ ನೆಲಸಮ ಆಗಿದೆ. ಇರಾನ್ ಹತ್ರ ಏನು ಶಕ್ತಿ ಇಲ್ಲ, ಹಂಗೋಗಿ ಹಿಂಗ್ ಬಂದ್ಬಿಡ್ತೀವಿ, ವೆನಿಜುವೆಲಾ ರೀತಿಯಲ್ಲಿ ರಾತ್ರೋರಾತ್ರಿ ಕೆಲಸ ಮುಗಿಸ್ಬಿಡ್ತೀವಿ ಅಂತ ಇವ್ರ ಲೆಕ್ಕಾಚಾರ ಆಗಿತ್ತು. ಅದು ಉಲ್ಟಾ ಆಗಿದೆ. ಈಗ ಅಮೆರಿಕ ಕಂಡ ದೇಶಗಳಿಗೆ ಹೋಗಿ ಕೈ ಮುಗಿತಾ ಇದೆ, ಇರಾನ್ ಅನ್ನ ಸೀಸ್ ಫೈರ್ಗೆ ಒಪ್ಪಿಸ್ಕೊಂಡು ಕರ್ಕೊಂಡ್ಬನ್ನಿ, ಮಾತುಕತೆ ಮಾಡೋಣ ಅಂತ. ಇರಾನ್ 3 ಮುಖ್ಯ ಷರತ್ತುಗಳನ್ನು ಹಾಕಿದೆ. ಅದರ ವಿವರಣೆಯನ್ನ ನಿನ್ನೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇರಾನ್ ಹೇಳ್ತಾ ಇರೋದು 3 ಮುಖ್ಯ ಷರತ್ತುಗಳು ಇಷ್ಟೇನೆ. 1, ನಮ್ಮ ದೇಶದ ಆತ್ಮಗೌರವವನ್ನ, ಸಾರ್ವಭೌಮತ್ವವನ್ನ ಒಪ್ಪಿಕೊಳ್ಳಬೇಕು. 2ನೇದು, ಈ ಯುದ್ಧದಿಂದ ನಮ್ಮ ದೇಶಕ್ಕಾಗಿರುವಂತಹ ನಷ್ಟವನ್ನ ಭರಿಸಿ ಕೊಡಬೇಕು. 3, ಮುಂದೆ ನಮ್ಮ ಮೇಲೆ ದಾಳಿ ಆಗಲ್ಲ ಸೀಸ್ ಫೈರ್ ಆದ್ಮೇಲೆ ಅಂತ ಜಗತ್ತಿನ ಮುಖ್ಯ ದೇಶಗಳು ನಮಗೆ ಹಾಮಿ ಕೊಡಬೇಕು, ಆಶ್ವಾಸನೆ ಕೊಡಬೇಕು. ಅಮೆರಿಕ ಮಾತು ನಾವು ನಂಬಲ್ಲ, ಇಸ್ರೇಲ್ ಮಾತು ನಂಬಲ್ಲ, ಬೇರೆಯವರು ಆಶ್ವಾಸನೆ ಕೊಡಬೇಕು, ಹೌದು ನಿಮ್ಮ ಮೇಲೆ ಇನ್ಮೇಲೆ ದಾಳಿ ಆಗಲ್ಲ ಅಂತ. ಆಗ ಮಾತ್ರನೇ ನಾವು ಮಾತುಕತೆಗೆ ಬರೋದಕ್ಕೆ ಸಿದ್ಧ ಅಂತ ಇರಾನ್ ಹೇಳ್ಕೊಂಡಿದೆ. ಹೌದು, ಹಾಗೆ ಮಾಡಬೇಕು. 2 ಬಾರಿ ಇಸ್ರೇಲ್ ಮತ್ತು ಅಮೆರಿಕ, ಅದರಲ್ಲೂ ಇಸ್ರೇಲು ಇರಾನ್ ಮೇಲೆ ದಾಳಿ ನಡೆಸಿದೆ ಕಳೆದ 6 ತಿಂಗಳಲ್ಲಿ. ಕಳೆದ ಜೂನ್ ತಿಂಗಳಲ್ಲಿ ನಡೆಸಿತ್ತ, ಆವಾಗೇನು ಮಾತುಕತೆಗಳ ನಡುವೆನೆ ಇದ್ದಕ್ಕಿದ್ದ ಹಾಗೆ ದಾಳಿ ಮಾಡ್ತು. ಈಗಲೂ ಅಮೆರಿಕ ಮಾತುಕತೆಗಳ ನಡುವೆನೆ ಇನ್ನೂ ಏನು ಗಡುವೇನು ಕೊಟ್ಟಿತ್ತು ಇರಾನ್ಗೆ, ಅದು ಮುಗದೇ ಇರಲಿಲ್ಲ, ದಾಳಿ ಮಾಡಿತು. ಸೊ ಅವರ ಮಾತಿನ ಮೇಲೆ ನಂಬಿಕೆ ಇಲ್ಲ, ಬೇರೆ ದೇಶದವರು ನಮ್ಗೆ ಆಶ್ವಾಸನೆ ಕೊಡ್ಲಿ ಅಂತಿದ್ದಾರೆ. ಸೊ ಈ ರೀತಿಯಾಗಿ ಇರಾನ್ ಆಲ್ಮೋಸ್ಟ್ ಯುದ್ಧ ವಿರಾಮಕ್ಕೆ ನಾವು ಸಿದ್ಧ ಇಲ್ಲ ಅಂತ ಹೇಳ್ಕೊಂಡಿದೆ. ಆದರೆ ಈಗ ಈ ವಿಚಾರ ಹೊರಗಡೆ ಬಂತಲ್ಲ, ಈ ವಿಚಾರ ಮಕ್ಕಳನ್ನ ಕೊಂದಿದ್ದಕ್ಕೆ 13 ವರ್ಷಗಳ ಹಿಂದಿನ ಮ್ಯಾಪ್ ಕಾರಣ. ಅಮೆರಿಕದವರ ಈ ಕಂತ್ರಿ ಕೆಲಸಕ್ಕೆ ಸಮರ್ಥನೆ ಬೇರೆ ಮಾಡ್ಕೊಳ್ತಿದಾರಲ್ಲ, ಆ ಕಂತ್ರಿ ಮನಸ್ಥಿತಿಗೆ ಧಿಕ್ಕಾರ ಅಂತ ಸಾಕಷ್ಟು ಕಡೆಯಿಂದ ಕೂಗುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪ್ರಾಣ ಕಳ್ಕೊಂಡಿದ್ದು ಪುಟ್ಟ ಮಕ್ಕಳು, ಟೀಚರ್ಗಳು 25 ಜನ ಸತ್ತು ಹೋಗಿದ್ದಾರೆ. ಅಲ್ಲಿದ್ದ ಜನ ರಕ್ಷಣೆಗೆ ಬಂದಿದ್ದವ್ರ ಮೇಲೆ 2ನೇ ಬಾರಿಗೆ
ಕೆಲವೇ ನಿಮಿಷಗಳಲ್ಲಿ ಇನ್ನೊಂದು ಬಾಂಬ್ ಬಂದು ಬಿತ್ತಲ್ಲ, ಆಗ ರಕ್ಷಣೆಗೆ ಬಂದಿದ್ದಂಥ ಜನ, ಅಕ್ಕಪಕ್ಕದ ಜನವೂ ಸಹ ಒಂದಷ್ಟು ಜನ ತೀರ್ಕೊಂಡಿದ್ದಾರೆ. ಬಟ್ ಈ 170 ಮಕ್ಕಳು, ಹೊಸುಗೋಸುಗಳು, ಆಲ್ಮೋಸ್ಟ್ ಸಣ್ಣ ಸಣ್ಣ ಮಕ್ಕಳು ಸತ್ತು ಹೋದ್ರಲ್ಲ. ಅದಕ್ಕೆ ಇಡೀ ಜಗತ್ತು ಕೆಕ್ಕರಿಸಿ ನೋಡ್ತಾ ಇದೆ ಅಮೆರಿಕ ಕಡೆ, ನಿಮ್ದು ಒಂದು ಬದುಕ ಅಂತ ಚೀತು ಅಂತ ಇದೆ ಅಷ್ಟೇ. ಸೊ ಇದಿಷ್ಟು ಮಿನಾಬ್ ಅನ್ನುವಂತಹ ನಗರದಲ್ಲಿ ಇರುವಂತಹ ಶಾಲೆಯ ಮೇಲೆ ಬಾಂಬ್ ಹಾಕಿತ್ತಲ್ಲ ಅಮೆರಿಕ, ಅದರಿಂದ ಹೊರಬರ್ತಿರುವಂತಹ ಇನ್ನಷ್ಟು ಸತ್ಯಾಂಶಗಳು ಮತ್ತು ಯಾಕೆ ಆ ರೀತಿಯಾದಂತಹ ಘಟನೆ ನಡೆಯಿತು ಅನ್ನೋದಕ್ಕೆ ಈಗ ಬಂದಿರುವಂತಹ ಒಂದು ಸಾಕ್ಷಿಗಳು, ವಿವರಣೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.